So, good morning, everyone. Very good morning. The newcomers for means first class: Vishwanath Joshi, Sumit, Mr. Anand, Sachin Nidoni, Ravikant, Pavan. So, those who all are attending my first class, very warm welcome to all. Okay, so I have completed already 2 units. Those who all are attending the first class, ನನ್ನ class ಯಾರು first attend ಮಾಡಾಕತ್ತೀರಿ ಅವ್ರಿಗೆ ಹೇಳಾಕತ್ತೀನಿ. Already 2 units na complete ಮಾಡೀನಿ. Okay, third unit just one class ಮುಗ್ದದೆ. So it's not ಏನಂತಾರ ಟ್ರೈನ್ ತಪ್ಪ ಹೋಗಿಲ್ಲ ಇನ್ನ. ಓಕೆ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ರ ಟ್ರೈನ್ ಮಿಸ್ ಮಾಡ್ಕೋತಿದ್ರಿ, ಇನ್ನ ಮಿಸ್ ಆಗಿಲ್ಲ. ಥರ್ಡ್ ಯೂನಿಟ್ ಬಂದಿರಿ. ಥರ್ಡ್ ಯೂನಿಟ್ ಈಗ ಜಸ್ಟ್ ಸ್ಟಾರ್ಟ್ ಮಾಡೀನಿ, ನಿಮ್ಗೆ ಈಗ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಥರ್ಡ್ ಯೂನಿಟ್, ಫೋರ್ತ್ ಯೂನಿಟ್, ಫಿಫ್ತ್ ಯೂನಿಟ್ ಜಸ್ಟ್ ಪರ್ಫೆಕ್ಟ್ ಮಾಡ್ಕೋರಿ. ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್ ಆಮೇಲೆ ಬಂದು ನನಗೆ ಅಪ್ರೋಚ್ ಆಗ್ರಿ, ಹೇಳ್ಕೊಡ್ತೀನಿ ಯಾರು ಫಸ್ಟ್ ಅಟೆಂಡ್ ಆಗಾಕತ್ತಾರ ಅವ್ರಿಗೆ. ಓಕೆ, ಕ್ಲಿಯರ್? Okay, so we'll start now. In the previous class, we have completed with the algebraic structure formula, correct? Formula of algebraic structure helin nana groups na explain madini, but barisbekagitte groups formula. Okay, just write on. Just a second, I will revision the class. By the page number 186. Okay, so till now, so listen here. So till now we have done with ಏನೇನ್ ಹೇಳಿದ್ದೆ ಅಂತಂದ್ರೆ ಗ್ರೂಪ್ ಥಿಯರಿ ಒಳಗ ಇಂಟ್ರೊಡಕ್ಷನ್ ಹೇಳಿದ್ದೆ. ಓಕೆ, ಇಂಟ್ರೊಡಕ್ಷನ್ ನಾಗ ಏನ್ ಹೇಳಿದ್ದೆ ಅಂತಂದ್ರ ಇದು ಗ್ರೂಪ್ ಥಿಯರಿನ ಯಾವ್ದರಿಂದ ಬಂದದಂತಂದ್ರ ಅಬ್ಸ್ಟ್ರಾಕ್ಟ್ ಅಲ್ಜಿಬ್ರಾ ನಿಂದ ಬಂದದ ಅಂತ ಹೇಳಿದೆ. ಇಟ್ ಈಸ್ ಅ ಬ್ರಾಂಚ್ ಆಫ್ ಅಬ್ಸ್ಟ್ರಾಕ್ಟ್ ಅಲ್ಜಿಬ್ರಾ ಅಂತ ಹೇಳ್ಬೋದು ಗ್ರೂಪ್. ಓಕೆ, ಸೊ ಇದನ್ನ ಫಸ್ಟ್ ಐಡಿಯಾ ಕೊಟ್ಟವ್ರು ಯಾರು, ಗ್ರೂಪ್ಸ್ ಬಗ್ಗೆ ಐಡಿಯಾ ಕೊಟ್ಟವ್ರು ಯಾರು ಅಂತಂದ್ರೆ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಗ್ಯಾಲಿಯೋಸ್. ಓಕೆ, ಸೊ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಗ್ಯಾಲಿಯೋಸ್ ಏನ್ ಮಾಡಿದ, ಅದ್ರದ ಗ್ರೂಪ್ಸ್ ಬಗ್ಗೆ ಐಡಿಯಾ ಕೊಟ್ಟಿದ್ದ. ಓಕೆ, ಯಾವಾಗ ಅಂದ್ರೆ 1832 ಒಳಗ. ಓಕೆ, ಸೊ 1832 ಒಳಗ ಅದ್ರ ಬಗ್ಗೆ ಗ್ರೂಪ್ಸ್ ಬಗ್ಗೆ ಒಂದ್ ಸ್ವಲ್ಪ ಐಡಿಯಾ ಕೊಟ್ಟ. ಬಟ್ ಅವ 21 ಇಯರ್ಸ್ ಗೆ ಸತ್ತ. ಓಕೆ, ಸೊ ಅದ್ರ ಸಲಾಗಿ ಏನಾತ, ಅವಂದಾದ್ಮೇಲೆ ಯಾರು ಬಂದ, ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ಯಾರು, ಅರ್ಥರ್ ಕೇಲೆ. ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ಯಾರು, ಅರ್ಥರ್ ಕೇಲೆ. ಸೊ ಅವ ಏನ್ ಹೇಳ್ದ ಅಂತಂದ್ರೆ ಒಂದು ಜನರಲ್ ಸ್ಟ್ರಕ್ಚರ್ ಆಫ್ ಗ್ರೂಪ್ ನ ಹೇಳ್ಕೊಟ್ಟ. ಅವ ಎಕ್ಸಾಕ್ಟ್ಲಿ ಇನ್ವೆಂಟ್ ಮಾಡ್ದ ಅಥವಾ ಡೆವಲಪ್ ಮಾಡ್ದ, ಗ್ರೂಪ್ ಅನ್ನೋದು ಒಂದು ಡೆವಲಪ್ ಮಾಡ್ದ. ಅವ ಏನ್ ಹೇಳ್ಕೊಟ್ಟ ಅಂತಂದ್ರ ಜನರಲ್ ಸ್ಟ್ರಕ್ಚರ್ ಆಫ್ ಗ್ರೂಪ್ಸ್ ನ ಹೇಳ್ಕೊಟ್ಟ. ಯಾರು, ಅರ್ಥರ್ ಕೇಲೆ. ಓಕೆ, ಈಸ್ ಅ ಇಂಗ್ಲಿಷ್ ಮ್ಯಾಥಮೆಟಿಷಿಯನ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ದೆ, ನೆಕ್ಸ್ಟ್ ಇದನ್ನ ನಾವು ಎಲ್ಲೆಲ್ಲ ಯೂಸ್ ಮಾಡ್ತೀವಿ ಅಂತಂದ್ರ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಾಗ ಯೂಸ್ ಮಾಡ್ತೀವಿ, ಆಮೇಲೆ ಅದರ್ ಬ್ರಾಂಚಸ್ ಆಫ್ ಮ್ಯಾಥಮೆಟಿಕ್ಸ್ ನಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಇಂಟ್ರೊಡಕ್ಷನ್. ಏನ್ ನೋಡಿದ್ವಿ, ಇಟ್ ಇಸ್ ಅ ಬ್ರಾಂಚ್ ಆಫ್ ಅಬ್ಸ್ಟ್ರಾಕ್ಟ್ ಅಲ್ಜಿಬ್ರಾ ಅಂತ ನೋಡಿದ್ವಿ. ಇದನ್ನ ಫಸ್ಟ್ ಐಡಿಯಾ ಕೊಟ್ಟಿದ್, ನಾಟ್ ಇನ್ವೆಂಟ್, ಫಸ್ಟ್ ಐಡಿಯಾ ಕೊಟ್ಟವ ಯಾರು, ಗ್ಯಾಲಿಯೋಸ್. ಹಿ ಇಸ್ ಅ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಇನ್ ದ ಇಯರ್ 1832 ಒಳಗ. ಓಕೆ, ನೆಕ್ಸ್ಟ್ ಆಫ್ಟರ್ ಅವ ಸತ್ಮೇಲೆ ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ಅರ್ಥರ್ ಕೇಲೆ ಏನ್ ಮಾಡ್ದ, ಇದನ್ನ ಡಿಫೈನ್ ಮಾಡ್ದ, ಗ್ರೂಪ್ ಅಂತೇಳಿ ಡಿಫೈನ್ ಮಾಡ್ದ. ಆಮೇಲೆ ಇದನ್ನ ನಾವ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತೆ ಅದರ್ ಬ್ರಾಂಚಸ್ ಆಫ್ ಮ್ಯಾಥಮೆಟಿಕ್ಸ್ ಒಳಗೆ ಯೂಸ್ ಮಾಡ್ತೀವಿ. ಓಕೆ, ಅಂಡ್ ದ ಪರ್ಸನ್ಸ್ ಹೂ ಆರ್ ಅಟೆಂಡಿಂಗ್ ಟುಡೇ ಲೈಕ್ ಯಾರಪ್ಪ, ಆನಂದ್. ಸೊ DMS ಅನ್ನೋರ್ ಗೊತ್ತಿರ್ಲಾರ್ದವರು, DMS ಏನದ ಅಂತಂದ್ರೆ ಇಟ್ ಈಸ್ ನಾಟ್ ಅನ್ English subject. Someone asked me when I was calling yesterday. Some people ಕಾಲ್ ಮಾಡಾಕತ್ತಿದ್ದ, ಯಾರೋ ನನಗ್ ಕೇಳಿದ್ರ, ನೀವು ಲಾಸ್ಟ್ ಟೈಮ್ ಇಂಗ್ಲಿಷ್ ಹೇಳ್ತಿರಲ್ರಿ ಮೇಡಮ್, ಇದನ್ನ ಹಂಗದೇನ್ರಿ ಅಂತ ಕೇಳಿದ್ರು, DMS. ಓಕೆ, ಫಾರ್ ಯುವರ್ ಕನ್ಫರ್ಮೇಶನ್, DMS is not a English subject. It is a mathematics and logical subject. Clear? The persons who are attending today or who are attending my first class, DMS is a mathematics and logical subject. Clear? It is not a English subject. Someone asked me from your class only. So I am explaining you. Okay. ನಗ್ಬೇಕು ಅಳ್ಬೇಕು ಗೊತ್ತಾಗ್ಲಿಲ್ಲ ನನಗೆ ಅಲ್ಲಿ. Okay.
ಇದು ಇಂಟ್ರೊಡಕ್ಷನ್ ನೋಡಿದ್ವಿ. ಸೊ ನೆಕ್ಸ್ಟ್ ಏನ್ ನೋಡಿದ್ವಿ ಅಂತಂದ್ರೆ ಗ್ರೂಪ್ಸ್ ಒಳಗ ಬೈನರಿ ಆಪರೇಷನ್ ನೋಡಿದ್ವಿ. ಓಕೆ, ಸೊ ಬೈನರಿ ಆಪರೇಷನ್ ಅಂತಂದ್ರೆ ಏನು? ಸೊ ಬೈನರಿ ಆಪರೇಷನ್ ಹೆಂಗ್ ಆಗ್ತದೆ ಅಂತಂದ್ರೆ ಜಿ ಅಂತ ಒಂದು ಗ್ರೂಪ್ ತಗೋತೀವಿ. ಸೊ ಅಡಿಷನ್ ಮಾಡ್ಬೇಕಾಗಿತ್ತಂದ್ರೆ ಜಿ ಪ್ಲಸ್ ಜಿ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಜಿ ಪ್ಲಸ್ ಜಿ ಮಾಡ್ತೀವಿ, ಸಬ್ಟ್ರಾಕ್ಷನ್ ಮಾಡ್ಬೇಕಂದ್ರೆ ಜಿ ಮೈನಸ್ ಜಿ ಮಾಡ್ತೀವಿ, ಆಮೇಲೆ ಡಿವಿಷನ್ ಮಾಡ್ಬೇಕಂದ್ರೆ ಜಿ ಡಿವೈಡ್ ಜಿ. ಓಕೆ, ಸೊ ಇದನ್ನ ಗ್ರೂಪ್, ಈ ಗ್ರೂಪ್ ಒಳಗ ಎಲಿಮೆಂಟ್ಸ್ ಇರ್ತಾವೆ. ಏನು x, y ಎಲಿಮೆಂಟ್ಸ್ ಇರ್ತಾವೆ. ಈ ಎಲಿಮೆಂಟ್ಸ್ ತಗೊಂಡು ಅದ್ರ ಮೇಲೆ ಪ್ಲಸ್ ಆಪರೇಟರ್, ಮಲ್ಟಿಪ್ಲಿಕೇಶನ್ ಆಪರೇಟರ್, ಸಬ್ಟ್ರಾಕ್ಷನ್ ಆಪರೇಟರ್ ಅಂಡ್ ಡಿವಿಷನ್ ಆಪರೇಟರ್ ಮಾಡ್ತೀವಿ. ಅದಕ್ಕೆ ಬೈನರಿ ಆಪರೇಷನ್ ಅಂತ ಕರೀತೀವಿ. ಸೊ ಬೈನರಿ ಅಂತಂದ್ರೆ ನಾವು 2 ಎಲಿಮೆಂಟ್ಸ್ ತಗೋತೀವಿ. ಈ ಗ್ರೂಪ್ ನಾಗ ಸಮ್ ಎಲಿಮೆಂಟ್ಸ್ ಇರ್ತಾವೆ. g equal to 1 2 3 4. ಓಕೆ, ಸೊ g equal to 1 2 3 4 ಅಂತ ಎಲಿಮೆಂಟ್ಸ್ ಇರ್ತಾವೆ. ಸೊ 1 plus 1 equal to 2. ಓಕೆ, ಸೊ ಅಲ್ಲೇ ಏನ್ ಮಾಡ್ದೆ? ಅಡಿಷನ್ ಮಾಡ್ದೆ. ಓಕೆ, ಸೊ 1 into 1 equal to 1. ಏನ್ ಮಾಡ್ದೆ? ಮಲ್ಟಿಪ್ಲಿಕೇಶನ್ ಮಾಡ್ದೆ. ಸೊ 2 ಎಲಿಮೆಂಟ್ಸ್ ನ ಅಡಿಷನ್ ಮಾಡೋದು ಅಥವಾ 2 ಎಲಿಮೆಂಟ್ಸ್ ನ ಮಲ್ಟಿಪ್ಲಿಕೇಶನ್ ಮಾಡೋದು ಅಥವಾ ಸಬ್ಟ್ರಾಕ್ಷನ್ ಮಾಡೋದು ಅಥವಾ ಡಿವಿಷನ್ ಮಾಡೋದು, ಅದಕ್ಕೆ ನಾವು ಕರೀತಾನ ಬೈನರಿ ಆಪರೇಷನ್ ಅಂತ ಕರೀತಾರೆ. ಸೊ ಬೈನರಿ ಯಾವಾಗೂ 2 ಆಪರೆಂಡ್ಸ್ ಅಂಡ್ 1 ಆಪರೇಟರ್ ಇರ್ತದೆ, ಅದಕ್ಕೆ ಬೈನರಿ ಆಪರೇಷನ್ ಅಂತ ಕರೀತಾರೆ ಅಂತ ಹೇಳಿದೆ. ಸೊ ಮೊನ್ನೆ ಇದ್ರದ ಡೆಫಿನೇಷನ್ ಬರ್ತೀನಿ ನಾನು. ಓಕೆ, ಸೊ after binary operation we have gone to what? Next time ಏನಿದೆ? algebraic structure. Yes, algebraic structure. So algebraic structure ಅಂತಂದ್ರೆ ಏನು? Where one or more binary operations can be used are called as algebraic structure. Okay, one or more binary operations na ನಾವು ಯೂಸ್ ಮಾಡಿದ್ವಿ ಅಂದ್ರೆ ಅದನ್ನ algebraic structure ಅಂತ ಕರಿತೀವಿ ಅಂತ ಹೇಳಿದೆ. ಮೊನ್ನೆ ಎಲ್ಲ ನಿಮ್ಗೆ ಮ್ಯಾಥಮೆಟಿಕ್ಸ್ ಮಾಡಿದ್ವಿ. 2 + 3 + 5 ಏನದ? ಎರಡು ಆಪರೇಟರ್ ಅದಾವ. ಇದಕ್ಕೆ ಏನು ಕರಿತೀವಿ? ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಅಲ್ಲಿ ನಿಮ್ಮ ಮ್ಯಾಥಮೆಟಿಕ್ಸ್ ಒಳಗ, ಬಟ್ ಇಲ್ಲಿ ನಿಮ್ಮ DMS ಒಳಗ ಇದನ್ನ algebraic structure, in group ಒಳಗ ಅದನ್ನ algebraic structure ಅಂತ ಕರಿತೀವಿ. Okay, 2 + 3 - 1. ಓಕೆ, ಇಲ್ಲಿ ಏನ್ ಮಾಡಾಕತ್ತೀವಿ? ಎರಡು ಬೈನರಿ ಆಪರೇಟರ್ ಯೂಸ್ ಮಾಡಾಕತ್ತೀವಿ. ಒಂದು ಪ್ಲಸ್ ಅಂಡ್ ಮೈನಸ್. ಓಕೆ, 4 × 1 + 1. ಸೊ ಏನಾಗ್ತಿದೆ? ಎರಡು ಆಪರೇಟರ್ ಯೂಸ್ ಮಾಡಾಕತ್ತೀವಿ. ಓಕೆ, 4 × 1 + 1. ಸೊ ಏನಾಗ್ತ? ಮೂರು ಆಪರೇಟರ್ ಯೂಸ್ ಮಾಡಾಕತ್ತೀವಿ. ಯಾವುದು? ಮಲ್ಟಿಪ್ಲಿಕೇಶನ್, ಪ್ಲಸ್ ಅಂಡ್ ಮೈನಸ್. ಸೊ ಇದಕ್ಕೆ ಏನಂತ ಕರೀತಾನ? algebraic structure ಅಂತ ಕರೀತಾನೆ. ಓಕೆ, so this much we have seen in the last class. I hope everyone understood this much. ಏನು binary operation and algebraic structure ಅಂತಂದ್ರೆ ನಮಗೆ ಗೊತ್ತಾಗಿದೆ ಅನ್ಕೋತೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಓಕೆ, ಆಮೇಲೆ ಹೇಳಿದೆ ಡೆಫಿನಿಷನ್ ಆಫ್ ಗ್ರೂಪ್ ಹೇಳಿದೆ. ಓಕೆ, ಸೊ ಡೆಫಿನಿಷನ್ ಆಫ್ ಗ್ರೂಪ್ ಹೇಳಿದೆ. ಏನ್ ಹೇಳ್ತೀರಿ ಡೆಫಿನಿಷನ್ ಆಫ್ ಗ್ರೂಪ್? ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. define groups ಅಂತ ಕೇಳ್ತಾನೆ ಎಕ್ಸಾಮ್ ನಲ್ಲಿ. ಸೊ 2 marks define group ಅಂತ ಕೇಳ್ತಾನೆ. ಸೊ ಅವಾಗ ಏನ್ ಹೇಳ್ತೀರಿ? a non empty set G ತಗೋತೀವಿ. ಓಕೆ, a non empty set G ತಗೋತೀವಿ. ಇದನ್ನ ಗ್ರೂಪ್ ಅಂತ ಯಾವಾಗ ಅಂತೀವಿ ಅಂತಂದ್ರೆ if it satisfies the following conditions. ಏನದು? first one is closure law, CLO, SURM. closure law. Second one is associative law. Third one is existence of identity element. Fourth one is inverse element. So you have to, why is this not clear? Just a minute, I'll check. Just a minute, I am checking here. The table and board become part. Now, please check now. Now clear? Now clear?
Okay. If I go here, now it's clear. If I come here also it's clear. It's clear? Okay, very good. Okay. Otherwise, table ಮತ್ತೆ ಬೋರ್ಡ್ಗೆ ಬಹಳ ದೂರ ಹೋಗಿತ್ತು. ಈಗ ಕೇಳಿಸ್ತದಪ್ಪಿ, ಈಗ ಕೇಳಿಸ್ತದ. ಯಾಕಂದ್ರೆ ಟೇಬಲ್ ಮತ್ತೆ ಬೋರ್ಡ್ ಬಹಳ ದೂರ ಹೋಗಿತ್ತೆ, ಅದಕ್ಕೆ ನಂಗೆ ಅನ್ಸಾಕತ್ತೈತಿ ನಿಮ್ಗೆ. ಈಗ ಟೇಬಲ್ ಮುಂದೆ ತರ್ಸ್ಕೊಂಡಿನಿ, ಈಗ ಕೇಳಿಸ್ತದಿಲ್ಲ. ಈಗ ನಾ ಮಾತಾಡೋದು ಕೇಳ್ಸಾಕತ್ತಿದ್ದಿಲ್ಲ. ನಾ ಇಲ್ಲೇ ಇದೀನಿ, ಬೋರ್ಡ್ ಕಡೆನೇ ಇದೀನಿ. ಓಕೆ, ವೆರಿ ಗುಡ್. Just a second. Okay. Just a second. I'm taking your attendance first. ಮತ್ತೆ ಯಾರನ್ನ ಲೆಫ್ಟ್ ಆದ್ರೆ ಅಟೆಂಡೆನ್ಸ್ ಬೀಳಂಗಿಲ್ಲ. ಫಸ್ಟ್ ಅದನ್ನ ತಗೊಂಡೆ ನಿಮ್ಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ನಂದ ಮೇಡಮ್ ಇಸ್ ಆಲ್ಸೋ ಇನ್ ದ ಕ್ಲಾಸ್. ಅನದರ್ ಕ್ಲಾಸ್ನಾಗ ಅದಾರ ಅವ್ರ, ನಾನೇ ತಗೊಂಡ್ಬಿಡ್ತೀನಿ. ಜಸ್ಟ್ ಅ ಸೆಕೆಂಡ್. ಟೂ ಮಿನಿಟ್ಸ್ ವೇಟ್ ಮಾಡ್ಬಿಡ್ರಿ ಅಷ್ಟೇ. ಯಾರು ಹ್ಯಾಂಡ್ ರೈಸ್ ಇಳಿಸೋದು ಅದು ಮಾಡ್ಬೇಡ್ರೆ, ನಾ ಅಟೆಂಡೆನ್ಸ್ ತಗೋತೀನಿ. ಮತ್ತೆ ಹೋಗ್ಬಿಡ್ತದೆ ನೀವು. Okay, done. Thank you, Sudhanraj. Okay, done. Thank you. So we'll write the definition here. Write on the definition of group first. I'll explain it once again. First group in definition groups. Write down. ಬರ್ಕೋರಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಮ್ಮೆ. ಇವತ್ತು ಬಂದಾರಲ್ಲ ಅವ್ರಿಗೆ ಕ್ಲಾಸಿಗೆ ಬೇಕಾಗ್ತದೆ. ಸೊ ಬರ್ಕೋರಿ ಫಸ್ಟ್. In all empty set G, in all empty set G is said to be, in non-empty set G is said to be a group with respect to the binary operation star if the following axioms are satisfied. First one, closure law. Okay. So first one, closure law. For every A, B belongs to G, A star B equal to G. Okay. Second one,
associative law. Okay, associative law for every A, comma B, comma C belongs to G, A star B star C equal to A star B star C. Okay, this is your associative law. Next, third one, existence of identity element, there exists an element, E belongs to G, there exists an element E belongs to G such that A star E equal to E star A equal to A for every A belongs to G. Okay. Next, and fourth one is your existence of inverse. Okay. For every A belongs to G, there exists B belongs to G such that A star B equal to B star A equal to E, where B equal to A inverse, hence B is called inverse of A. Hence B is called inverse of A. Okay, so this is your definition. You should write. ನಿಮಗೆ 2 marks ಕೇಳಿದ sorry 2 marks ಕೇಳ್ತಾನೆ ಇದು ಕ್ವೆಶ್ಚನ್ ಡಿಫೈನ್ ಗ್ರೂಪ್ ಅಂತ ಹೇಳಿ ಫಿಕ್ಸ್ಡ್ ಕ್ವೆಶ್ಚನ್ ಫಾರ್ 2 marks. ಸೊ ಕೇಳಿದ ಅಂದ್ರೆ ನೀವು ಇದನ್ನ ಎಷ್ಟು ಬರೀಬೇಕು ಏನು ಹೇಳ್ತೀರಾ ಅಂತ ಒಂದು 2 minutes ನೋಡ್ರಿ ನಾ ಬರ್ಕೋಕ್ ಟೈಮ್ ಕೊಡ್ತೀನಿ. ಜಸ್ಟ್ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ನಮ್ಮನೆ ಎಕ್ಸ್ಪ್ಲೈನ್ ಮಾಡೀನಿ, ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಜಸ್ಟ್ 2 minutes ನೋಡಿ. ಓಕೆ, ಸೊ ಏನಂತಂದ್ರೆ ಗ್ರೂಪ್ಸ್ a non-empty set G, one G ತಗೋಬೇಕಾ, ಅದು non-empty set ಇರ್ಬೇಕು. non-empty set ಅಂತಂದ್ರೆ ಅದ್ರಾಗ at least one element ಅರ ಇರ್ಬೇಕು, ಅದು ಖಾಲಿ ಇರಬಾರ್ದು. ಓಕೆ, ಸೊ non-empty means at least one element ಅರ ಇರಬೇಕು. a non-empty set G is said to be a group. ಅದು ಯಾವಾಗ ಗ್ರೂಪ್ ಆಗ್ತದೆ ಅಂತಂದ್ರೆ it should satisfy the following condition. you following conditions ನ satisfy ಮಾಡಬೇಕು. ಅದು ಆಪರೇಷನ್ ಕೊಟ್ಟಾನೇನು ಸ್ಟಾರ್ ಆಪರೇಷನ್. on which operation? star operation ಒಳಗ you following conditions ನ satisfy ಆಯ್ತು ಅಂತಂದ್ರೆ ಅದಕ್ಕೆ ನಾವು ಗ್ರೂಪ್ ಅಂತ ಕರೀತೀವಿ. ಸೊ ಫಸ್ಟ್ ಕಂಡೀಷನ್ ಏನ್ ಕೊಟ್ಟಾನ ಕ್ಲೋಸರ್ ಲಾ. ಸೊ ಕ್ಲೋಸರ್ ಲಾ ಒಳಗ 2 ಎಲಿಮೆಂಟ್ಸ್ ಇರ್ತಾವ a, b ಎದ್ರಾಗಿಂದ ಇರ್ತದೆ g ಒಳಗಿಂದ ಇರ್ತದೆ. ಸೊ a star b g ನ ಬರ್ತಂದ್ರೆ ಅದನ್ನ ಕ್ಲೋಸರ್ ಲಾ ಅಂತ ಹೇಳ್ತೀವಿ. ಓಕೆ, ಅಸೋಸಿಯೇಟಿವ್ ಲಾ ಅಂತಂದ್ರೆ 3 ಎಲಿಮೆಂಟ್ಸ್ ಇರ್ತಾವೆ, ಅದ್ರಂತ ಜಿ ಒಳಗಿಂದ ಎ ಬಿ ಸಿ ಅಂತ 3 ಎಲಿಮೆಂಟ್ಸ್ ತಗೋತೀವಿ. ಇದು ಮಾಡಿದಾಗ ಸೇಮ್ ಬಂತಂದ್ರೆ ಅದನ್ನ ನಾವು ಅಸೋಸಿಯೇಟಿವ್ ಲಾ ಅಂತ ಕರಿತೀವಿ. ಏನು a star b star c equal to a star b star c. ಓಕೆ, ನೆಕ್ಸ್ಟ್ ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್. ಸೊ ಎಕ್ಸಿಸ್ಟೆನ್ಸ್ ಆಫ್ ಐಡೆಂಟಿಟಿ ಎಲಿಮೆಂಟ್ ನಾಗಿಲ್ಲಿ ನಾವು ಇ ಅಂತ ಒಂದು ಐಡೆಂಟಿಟಿ ಎಲಿಮೆಂಟ್ ತಗೋತೀವಿ.
ಆ ಇನ ಎ ಸ್ಟಾರ್ ಇ ಸ್ಟಾರ್ ಎ ಈಕ್ವಲ್ ಟು ಎ ಮಾಡಿದ್ವಿ ಅಂತಂದ್ರೆ ಅದನ್ನ ಇ ಅನ್ನೋದು ಐಡೆಂಟಿಟಿ ಎಲಿಮೆಂಟ್ ಆಗ್ತದೆ. ಯಾವಾಗ ನಾವು ಮಲ್ಟಿಪ್ಲಿಕೇಶನ್ಗೆ 1 ತಗೋತೀವಿ, ಮಲ್ಟಿಪ್ಲಿಕೇಶನ್ಗೆ 1 ತಗೋತೀವಿ, ಅಡಿಷನ್ಗೆ 0 ತಗೋತೀವಿ. ಆಮೇಲೆ ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಒಳಗ ಎ ಸ್ಟಾರ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ ಈಕ್ವಲ್ ಟು ಇ ಮಾಡಿದ್ರಂದ್ರೆ ಏನಾಗ್ತದೆ, ಅದು ಎಕ್ಸಿಸ್ಟೆನ್ಸ್ ಆಫ್ ಇನ್ವರ್ಸ್ ಆಗ್ತದೆ. ಸೊ ಅವಾಗ ನಾವು ಏನ್ ಕರಿತೀವಿ, ಬಿ ಇಸ್ ಅ ಇನ್ವರ್ಸ್, ಸಾರಿ ಬಿ ಇಸ್ ಅ ಎ ಇನ್ವರ್ಸ್ ಅಂತ ಹೇಳ್ಬೋದು. ಸೊ ಅದು ಇಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ ಅದನ್ನ ನಾವು ಗ್ರೂಪ್ಸ್ ಅಂತ ಕರಿತೀವಿ. ನಾವು ಒಂದು ಎಕ್ಸಾಂಪಲ್ ನೋಡ್ತೀವಿ, ಜಸ್ಟ್ ಆಫ್ಟರ್ ರೈಟಿಂಗ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಅವಾಗ ನಿಮ್ಗೆ ಕ್ಲಿಯರ್ ಆಗ್ಬಿಡ್ತದೆ ಗ್ರೂಪ್ ಹೆಂಗ್ ಆಗ್ತದೆ ಅಂತ. ಓಕೆ, so I hope everyone understood the definition of groups. Please reply, everyone understood the definition of group? Okay, very good. Write down. ಬರ್ಕೋರಿ, ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಹೆಂಗಂತ, ಅದು ಕ್ಲಿಯರ್ ಆಗ್ಬಿಡ್ತದೆ ನಿಮ್ಗೆ. ಒಂದು ಸ್ಮಾಲ್ ಎಕ್ಸಾಂಪಲ್ ತೋರಿಸ್ತೀನಿ, ಕ್ಲಿಯರ್ ಆಗ್ತದೆ. ರೈಟ್ ಡೌನ್, ರೈಟ್ ಡೌನ್ ಫಸ್ಟ್. Those who have completed, please raise your hands. ಇದು ಬರ್ಕೋದಾಗಿತ್ತಂದ್ರೆ ಹ್ಯಾಂಡ್ ರೈಸ್ ಮಾಡಿಡ್ರಿ, ನನಗೆ ಗೊತ್ತಾಗ್ತದೆ. ಬರ್ಕೋದಾದವ್ರಷ್ಟು, ಯಾರ್ಯಾರು ಬರ್ಕೋದಾಗಿದೆ ಅವ್ರು ಹ್ಯಾಂಡ್ ರೈಸ್ ಮಾಡಿಡ್ರಿ. Okay, what about others? Everyone completed? Okay, so ಮೊನ್ನೆ ಹೇಳಿದ್ದೆ ನಾನು, ಈ ಗ್ರೂಪ್ ಡೆಫಿನೇಷನ್ ಯಾರು ಫೈಂಡ್ ಔಟ್ ಮಾಡ್ಯಾರ ಅಂತ ಹೇಳಿ, ಹೆನ್ರಿಕ್ ಅಬೆಲ್. ಓಕೆ, ಇದನ್ನ ಯಾರು ಫೈಂಡ್ ಔಟ್ ಮಾಡ್ಯಾರ, ನೀಲ್ ಹೆನ್ರಿಕ್ ಅಬೆಲ್ ಅಂತ. ಓಕೆ, ಸೊ ನೀಲ್ ಹೆನ್ರಿಕ್ ಅಬೆಲ್ ಅಂತ ಹೇಳಿ ಇವಾಗ ಫೈಂಡ್ ಔಟ್ ಮಾಡ್ಯಾರ. ಓಕೆ, ಈಸ್ ಅ ಮ್ಯಾಥಮೆಟಿಷಿಯನ್. ಸೊ ಯಾರು, ನೀಲ್ ಹೆನ್ರಿಕ್ ಅಬೆಲ್ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡೋಣ ಯಾವುದು, ಗ್ರೂಪ್ ಡೆಫಿನೇಷನ್. ಸೊ ಈ ಗ್ರೂಪ್ ಡೆಫಿನೇಷನ್ ಗಿನಾವ ಹೆಸರು ಕರಿತೀವಿ ಏನಂತ ಹೇಳಿ, ಅಬೇಲಿಯನ್, ABELIAN. ಓಕೆ, ಇದನ್ನ ಇನಾವ ಹೆಸರು ಏನ್ ಕರಿತೀವಿ, ಅಬೇಲಿಯನ್ ಗ್ರೂಪ್ ಅಂತೇನು ಕರಿತೀವಿ. ಓಕೆ, ನಿಮಗೆ ಕ್ವಶನ್ ನಾಗ ನಿಮ್ಗೆ ಕನ್ಫ್ಯೂಸ್ ಮಾಡಕ್ ಎಕ್ಸಾಮ್ ನಾಗ ಏನ್ ಕೇಳ್ತಾನ, ಗ್ರೂಪ್ ಕೊಟ್ಟು ಡೈರೆಕ್ಟ್ಲಿ ಡಿಫೈನ್ ಗ್ರೂಪ್ ಅಂತ ಕೇಳ್ತಾನೆ, ಅಥವಾ ಗಿವನ್ ಗ್ರೂಪ್ ಸಾಲ್ವ್ ದಿಸ್ ಅಂತ ಕೇಳ್ತಾನೆ. ಇಲ್ಲ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಮಾಡಾಕ ಡಿಫೈನ್ ಅಬೇಲಿಯನ್ ಗ್ರೂಪ್ ಅಂತ ಕೇಳ್ತಾನೆ, ಆಮೇಲೆ ಡೂ ದ ಅಬೇಲಿಯನ್ ಗ್ರೂಪ್ ಅಂತ ಕೇಳ್ತಾನೆ. ಸೊ ಅದು ಸಲ ಕನ್ಫ್ಯೂಸ್ ಆಗಬಾರ್ದು. ಗ್ರೂಪ್ ಅಂಡ್ ಅಬೇಲಿಯನ್ ಗ್ರೂಪ್ ಅಂತಂದ್ರೆ ಎರಡೂ ಸೇಮ್. ಸೊ ಗ್ರೂಪ್ಗೆ ಇನ್ನೊಂದು ಹೆಸರು ಕೊಟ್ಟ ನೀನು ಅಬೇಲಿಯನ್ ಗ್ರೂಪ್ ಅಂತ. ಸೊ ಅಲ್ಲಿ ನೋಟ್ ಅಂತ ಬರ್ಕೋರಿ, ಒಂದು ಸೆಂಟೆನ್ಸ್ ನೋಟ್ ಅಂತ ಬರೀರಿ. Okay, ಬರೀರಿ. If in a group, if in a group G, if in a group G is named after mathematician called Neil Henrik Abel. ಇಲ್ಲಿ ಬರ್ತೀನಿ ನೋಡಿ, Neil Henrik Abel. So it is also called as Abelian group. Okay,
ಓಕೆ ಸೊ ಅವನ ಹೆಸರ ಮೇಲೆ ಅಬೇಲಿಯನ್ ಗ್ರೂಪ್ ಅಂತಲೂ ಕರೀತಾರೆ. ಯಾರ ಹೆಸರ ಮೇಲೆ ಯಾರು ಇದನ್ನ ಇನ್ವೆಂಟ್ ಮಾಡಾರಲ್ಲ ಅವನ ಹೆಸರ ಮೇಲೆ. ಕ್ಲಿಯರ್ ಆಯ್ತಾ? ಸೊ ಇದನ್ನ ಫಸ್ಟ್ ಇದನ್ನ ಗ್ರೂಪ್ ಡೆಫಿನೇಷನ್ ಫೈಂಡ್ ಔಟ್ ಮಾಡಿದವ ಯಾರು? ನೀಲ್ ಹೆನ್ರಿಕ್ ಅಬೇಲ್ ಅಂತೇಳಿ. ಸೊ ಅವನ ಹೆಸರ ಮೇಲೆ ಅಬೇಲ್ ಅಂತೇಳಿ ಅಬೇಲಿಯನ್ ಗ್ರೂಪ್ ಅಂತೇನು ನಾವು ಇದನ್ನ ಕರಿತೀವಿ. ಸೊ ಅದನ್ನ ಒಂದು ನೋಟ್ ಅಂತ ಬರ್ಕೊಂಡ್ರಿ ನೀವು. ಓಕೆ ಸೊ ವಿಲ್ ಸಾಲ್ವ್ ಸ್ಮಾಲ್ ಎಕ್ಸಾಂಪಲ್ ಒಂದು ಸಾಲ್ವ್ ಮಾಡೋಣ. ನಿಮ್ಗೆ ಗೊತ್ತಾಗುತ್ತೆ ಗ್ರೂಪ್ ಎಕ್ಸಾಕ್ಟ್ಲಿ ಹೆಂಗೆ ಇರ್ತದೆ ಅಂತ. Okay, write on the example here. Iname repeat madla sentence. Okay, write down. If in a group G, okay, ಬರ್ಕೊ. Definition repeat madla. Example ಹೇಳ್ಕೊಡ್ತೀನಿ ನಿಮ್ಗೆ ಗೊತ್ತಾಗ್ತದೆ. ಅಮೃತ ಡೋಂಟ್ ವರಿ. Sentence repeat ಮಾಡ್ಲು, definition repeat ಮಾಡ್ಲು. ಅಮೃತ. ಓಕೆ ಕಾವೇರಿ ಕಾಕಂಡಿ ನೋಟ್ ರಿಪೀಟ್ ಮಾಡ್ಬೇಕು. ಓಕೆ ಎಲ್ಲರೂ ನೋಟ್ ರಿಪೀಟ್ ಮಾಡ್ಬೇಕಾ? ಓಕೆ ಬರ್ಕೋರಿ. ಓಕೆ ನೋಟ್ ಹೇಳಾಕತ್ತೀನಿ, ಇನ್ನೊಮ್ಮೆ ರಿಪೀಟ್ ಮಾಡಾಕತ್ತೀನಿ, ಬರ್ಕೋರಿ. ನೋಟ್ ಬರ್ಗಪ್ ಚೆಕ್ ಮಾಡ್ಕೋರಿ. ಓಕೆ ಸೊ ನೋಟ್ ಏನದ ಅಂತಂದ್ರೆ ಇಫ್ ಇನ್ ಎ ಗ್ರೂಪ್ ಜಿ, ಇದು ಇಫ್ ಇನ್ ಎ ಗ್ರೂಪ್ ಜಿ is named after Neil Henrik Abel. So it is also called as abelian group. Okay. Okay. So definition in our repeat ಮಾಡೋರನವರು ಈಗ ಒಂದು ಎಕ್ಸಾಂಪಲ್ ನೋಡ್ರಿ ನಿಮಗೆ ಗೊತ್ತಾಗ್ಬಿಡ್ತದೆ. ಓಕೆ ಸೊ ಎಕ್ಸಾಂಪಲ್ ತಗೋತೀನಿ. G equal to 1 2 3 4. ಓಕೆ ಸೊ G equal to ಏನು ತಗೊಂಡಿನಿ ನಾನು? 1 2 3 4 ತಗೊಂಡಿನಿ. ಸೊ ಫಸ್ಟ್ ಇದು ಗ್ರೂಪ್ ಅಂತ ನೀವು ಪ್ರೂವ್ ಯಾವಾಗ ಮಾಡ್ತೀರಿ ಅಂತಂದ್ರೆ ಅದು 4 laws satisfy ಆಗಬೇಕು. ಯಾವುದು? ಫಸ್ಟ್ ಲಾ ಏನಂದ್ರೆ ನಿಮ್ದು ಕ್ಲೋಸರ್ ಲಾ. Okay, so closure law ಏನು ಹೇಳ್ತದೆ ಅಂತಂದ್ರೆ A, B belongs to G ಇರಬೇಕು. A star B ಮಾಡಿದಾಗ belongs to G ಬರಬೇಕಿದೆ closure law. Okay, so A, B ಏನು ತಗೋತೀನಿ ನಾನು? 1, 2. Okay, A equal to 1, B equal to 2 ತಗೋತೀನಿ. Okay, so ಈಗ A star B ಮಾಡ್ತೀನಿ. So A star B ಅಂತಂದ್ರೆ 1 into 2 ಮಾಡ್ತೀನಿ. ಏನು ಬರ್ತದೆ? 2 ಬರ್ತದೆ. So 2 belongs to G. 2 G ಒಳಗದ. Okay, so ಏನು satisfy ಆಯ್ತಾ? ಕ್ಲೋಸರ್ ಲಾ satisfy ಆಗ್ತದೆ. ಓಕೆ A ತಗೊಂಡಿನಿ 1 ತಗೊಂಡಿನಿ, ಇಟ್ ಬಿಲಾಂಗ್ಸ್ ಟು G ನೇ ಇರಬೇಕು. ಏನು ಕೊಟ್ಟಾನೆ? A, B ಬಿಲಾಂಗ್ಸ್ ಟು G ನೇ ಇರಬೇಕು. 1 ತಗೊಂಡಿನಿ 2 ತಗೊಂಡಿನಿ. ಓಕೆ A ಸ್ಟಾರ್ B ಮಾಡಿದಾಗ ಏನು ಬರ್ತದೆ ಅಂದ್ರೆ 2 ಬರ್ತದೆ, ಅದನ್ನು ಬಿಲಾಂಗ್ಸ್ ಟು G ಅದ. ಸೊ ಕ್ಲೋಸರ್ ಲಾ satisfy. ಓಕೆ ನೆಕ್ಸ್ಟ್ ಇದೆ ಸೆಕೆಂಡ್ ಒನ್ ಅಸೋಸಿಯೇಟಿವ್ ಲಾ. ಸೊ ಅಸೋಸಿಯೇಟಿವ್ ಲಾ ಒಳಗೆ 3 ತಗೋಬೇಕು. A, B, C ಬಿಲಾಂಗ್ಸ್ ಟು G ನಿಂದ ತಗೋಬೇಕು. ಸೊ ನೀವು A equal to 1, B equal to 2 and C equal to 3 ತಗೋತೀನಿ ನಾನು. ಓಕೆ ನೆಕ್ಸ್ಟ್ ಏನು ಮಾಡ್ತೀರಿ? A star B star C equal to A star B star C ಮಾಡ್ತೀನಿ ನಾನು. ಓಕೆ ಸೊ ಏನದ? A ಏನದ? 1 into 2 into 3 equal to 1 into 2 into 3. 3 2s are 6. 6 into 1 6. 1 2s are 2. 2 into 3 6. ಏನು ಬಂತ? 6 equal to 6 ಬಂತು. ಸೊ ಏನು ಡಿಫೈನ್ ಆಗಿ ಏನು satisfy ಆಯ್ತು? ಈಗ ಅಸೋಸಿಯೇಟಿವ್ ಲಾ satisfy ಆಯ್ತು. ಕ್ಲಿಯರ್ ಆಯ್ತಾ? ಕ್ಲೋಸರ್ ಲಾ ಅಂಡ್ ಅಸೋಸಿಯೇಟಿವ್ ಲಾ ಗೊತ್ತಾಗ್ತಿಬ್ರಿ ಎಲ್ಲಾನು? ಕ್ಲೋಸರ್ ಲಾನು ಬಂತು ನಮಗೆ, ಅಸೋಸಿಯೇಟಿವ್ ಲಾನು ಬಂತು ಈಗ. ಓಕೆ ನೆಕ್ಸ್ಟ್ ನೋಡ್ರಿ ಏನದ ನಿಮ್ಗೆ? ಐಡೆಂಟಿಟಿ ಎಲಿಮೆಂಟ್. ಓಕೆ ಇಲ್ಲಿ ಒಂದು ಐಡೆಂಟಿಟಿ ಎಲಿಮೆಂಟ್ E ತಗೋತೀವಿ. ಯಾವಾಗ ನೆನ್ಪಿಟ್ಕೋರಿ, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದಾಗ ಐಡೆಂಟಿಟಿ ಎಲಿಮೆಂಟ್ 1 ತಗೋತೀರಿ, ಅಡಿಷನ್ ಮಾಡ್ಬೇಕಾದಾಗ ಐಡೆಂಟಿಟಿ ಎಲಿಮೆಂಟ್ 0 ತಗೋತೀರಿ. ಈಗ ನೀವು ಮಲ್ಟಿಪ್ಲಿಕೇಶನ್ ಮಾಡಕತ್ತೀರಿ, ಐಡೆಂಟಿಟಿ ಎಲಿಮೆಂಟ್ 1 ತಗೋರಿ. ಸೊ ಏನದ ನಿಮ್ಮ ಫಾರ್ಮುಲಾ? A star E equal to E star A equal to
A. Okay. So A ತಗೋತೀರಿ, A equal to 1 ತಗೊಂಡ್ಬಿಡ್ತೀವಿ, ಅಂದ್ರೆ A equal to 2 ತಗೊಂಡ್ಬಿಡ್ತೀವಿ. Okay. So 2 into 1, 2 into 1, sorry, 1 into 2 equal to 2 1. 2 1s are 2, 2 1s are 2, 2. So ನೀವು 1 with ಏನೇ ಮಲ್ಟಿಪ್ಲಿಕೇಶನ್ ಮಾಡಿದ್ರು ನಿಮಗೆ ಏನೇ ಬರ್ತದೆ. ಸೊ ಏನು ಸ್ಯಾಟಿಸ್ಫೈ ಆಗುತ್ತೆ ನಿಮ್ಗೆ? ಏನು ಸ್ಯಾಟಿಸ್ಫೈ ಆಯ್ತು? ಐಡೆಂಟಿಟಿ ಎಲಿಮೆಂಟ್ ಸ್ಯಾಟಿಸ್ಫೈ ಆಗ್ತಿದೆ. ಓಕೆ, ಏನ್ ತಗೋಬೇಕು? ಒಂದೇ ನೆನ್ಪಿಟ್ಕೋಬೇಕು, ಐಡೆಂಟಿಟಿ ಎಲಿಮೆಂಟ್ ಈಕ್ವಲ್ ಟು 1 ತಗೋಬೇಕು ಯಾವಾಗ ಮಲ್ಟಿಪ್ಲಿಕೇಶನ್ ಇದ್ದಾಗ. ಸೊ ಮಲ್ಟಿಪ್ಲಿಕೇಶನ್ ಇದ್ದಾಗ ಈಕ್ವಲ್ ಟು 1 ತಗೊಂಡ್ರೆ ಅಂದ್ರೆ 2 into 1, 1 into 2 equal to 2 ನೇ ಬಂದ್ವಿ. ಫಾರ್ಮುಲಾ ಪ್ರಕಾರದಿಂದ ಎಲ್ಲಾನು ಸೇಮ್ ಬಂದ. ಅದಕ್ಕೆ ಏನ್ ಡಿಫೈನ್ ಮಾಡಿದ್ರಿ, ಏನ್ ಸ್ಯಾಟಿಸ್ಫೈ ಮಾಡಿದ್ರಿ ಅಂತಂದ್ರೆ ಐಡೆಂಟಿಟಿ ಎಲಿಮೆಂಟ್ ನ ನೀವು ಸ್ಯಾಟಿಸ್ಫೈ ಮಾಡಿದ್ರಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಇದೆ ಇನ್ವರ್ಸ್. ಓಕೆ, ಸೊ ಇನ್ವರ್ಸ್ ಹೆಂಗ್ ಮಾಡ್ಬೇಕಂದ್ರೆ ಇದು a equal to 1 ತಗೊಂತೀರಿ, b equal to ಆಗ್ತದೆ a inverse ಆಗ್ತದೆ. ಓಕೆ, ಸೊ b equal to a inverse ಆಗ್ತದೆ, that is b equal to -1. ಓಕೆ, b equal to -1. ಸೊ ಈ ಫಾರ್ಮುಲಾನ ನಿಮ್ಗೆ ಇನ್ವರ್ಸ್ ಇಂದ a star b equal to b star a equal to e. a ಏನಂದ್ರೆ 1 into -1 into 1 equal to 1. So -1 -1 1. ಸೊ ಏನಾಗ್ತಿಲ್ಲ, ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಓಕೆ, ಯಾಕಂದ್ರೆ ಈ -1 ತರಬೇಕು ನೀವು. ಸೊ ಸ್ಯಾಟಿಸ್ಫೈ ಆಗಲಿಲ್ಲ. ಓಕೆ, ಸೊ ಇದಕ್ಕೆ ಏನ್ ಹೇಳ್ತೀವಿ ನಾವು? ಇದು ಅಬೆಲಿಯನ್ ಗ್ರೂಪ್ ಅಂದ್ರೆ ನಿಮ್ದ ಗ್ರೂಪ್ ಅಲ್ಲ. ಯಾಕಂತಂದ್ರೆ ಇನ್ವರ್ಸ್ ಲಾ ಸ್ಯಾಟಿಸ್ಫೈ ಆಗಿಲ್ಲ. ಇಲ್ಲಿ -1 ಬಂತು, ಇಲ್ಲೂ -1 ಬಂತು, ಮತ್ತೆ ಇಲ್ಲಿ 1 ಬಂತು. ಸೊ ಇದು ಗ್ರೂಪ್ ಅಲ್ಲ ಅಂತ ಹೇಳ್ತೀವಿ. ಸೊ ಎದಕ್ಕಂತಂದ್ರೆ ಇನ್ವರ್ಸ್ ಲಾ ನಮ್ಗೆ ಸ್ಯಾಟಿಸ್ಫೈ ಆಗ್ಲಿಲ್ಲ. ಕ್ಲಿಯರ್? ಈಗ ಇನ್ವರ್ಸ್ ನಮಗೆ 1 1 ಬಂದಿತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ 1 1 1 ಅಂತ ಬಂದಿತ್ತು ಅಂತಂದ್ರೆ ಈಗ ಇದನ್ನು ಸ್ಯಾಟಿಸ್ಫೈ ಆಗ್ತಿತ್ತು. ಸೊ ಇದನ್ನ ನಾವು ಗ್ರೂಪ್ ಅಂತ ಕರಿತೀವಿ. ಬಟ್ ಇಲ್ಲಿ ನಮ್ಗೆ ಇನ್ವರ್ಸ್ ಸ್ಯಾಟಿಸ್ಫೈ ಆಗ್ಲಿಲ್ಲ. ಈ ಮೂರು ಸ್ಯಾಟಿಸ್ಫೈ ಆಗಿದೆ, ಬಟ್ ಇನ್ವರ್ಸ್ ಸ್ಯಾಟಿಸ್ಫೈ ಆಗ್ಲಿಲ್ಲ. ಸೊ ಅದಕ್ಕೆ ಇದನ್ನ ನಾವು ಗ್ರೂಪ್ ಅಂತ ಅನ್ನಂಗಿಲ್ಲ, ಅಬೆಲಿಯನ್ ಗ್ರೂಪ್ ಅಂತ ಅನ್ನಂಗಿಲ್ಲ. ಕ್ಲಿಯರ್? ಎವ್ರಿವನ್ ಕ್ಲಿಯರ್? ಎವ್ರಿವನ್ ಕ್ಲಿಯರ್? Okay, very good. So time is about to end.